ಆ್ಯಕ್ಟಿಂಗು, ಡ್ಯಾನ್ಸಿಂಗು ಮತ್ತು ಅವ್ರ ಬಾಡಿ ಸೂಪರ್ ಆಗಿದೆ. ಆಮೇಲೆ ಶೈನ್ ಶೆಟ್ಟಿ ಅವರು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಸಿನಿಮಾ ನೋಡ್ಬೋದು ಅಂತ ನಾನು ಹೇಳ್ತೀನಿ. 100 ಡೇಸ್ ಪಕ್ಕ ಎಲ್ಲರೂ ಬಂದು ನೋಡ್ಬೋದು, ಚೆನ್ನಾಗಿದೆ ಮಾಡಿದ್ದಾರೆ. ನಿದ್ರಾದೇವಿ ನೆಕ್ಸ್ಟ್ ಅಂತ ಸಕ್ಸಸ್ ಆಗಲಿ, ಒಳ್ಳೆ ಫಿಲಮ್. ಎಲ್ಲರೂ ಬಂದು ಫಿಲಮ್ನ ಟಾಕೀಸಲ್ಲೇ ನೋಡಬೇಕು. ಕನ್ನಡ ಫಿಲಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ತುಂಬ ನಿದ್ದೆ ಹೇಗೆ ಮಾಡಬೇಕು, ಏನು ಕನ್ಫ್ಯೂಷನ್ಸ್ ಇದೆ, ತುಂಬ ಒಳ್ಳೆ ಮೆಸೇಜ್ ಇದೆ. ನಿದ್ದೆ ಬಗ್ಗೆ ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡ್ಬೇಕು. ಚೆನ್ನಾಗಿದೆ ಭಾಳ ಚೆನ್ನಾಗಿದೆ. ಹೊಸ ಜನ್ರೇಷನ್ಗೆ ಹೊಸ ಸ್ಟೋರಿ ಧ್ವನಿ ಎತ್ತಿದ್ದಾರೆ. ಹಾಗಾಗಿ ಆ ಕನ್ನಡದ ಮನಸ್ಸುಗಳು ಯಾವತ್ತೂ ಈ ಸಿನಿಮಾನ ಬಿಟ್ಕೊಡಲ್ಲ. ಒಂದೊಳ್ಳೆ ಸಿನಿಮಾನ ನಮಗೆ ತಲುಪಿಸಿದ್ದಾರೆ ಅವ್ರ ಮಗನ ಮೂಲಕ. ನಾವು ಬಿಟ್ಕೊಡಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಸ್ಟೋರಿ ಒಂಥರ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅನ್ನೋಂಗೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಮೂವಿಯಲ್ಲಿ ಒಂಥರ ಎಮೋಷನ್ನು, ಸೆಂಟಿಮೆಂಟು, ಲವ್, ಕೇರ್ ಆ್ಯಂಡ್ ಅದೊಂದು ಇನ್ನೋಸೆನ್ಸ್ ಹೀರೋನಲ್ಲಿರೋದು ತುಂಬ ಚೆನ್ನಾಗಿದೆ. ಎಲ್ಲ ಕನ್ನಡಿಗರು ಬಂದು ಮೂವಿನ ನೋಡಬೇಕು, ಮೂವಿ ಸಪೋರ್ಟ್ ಮಾಡಬೇಕು, ಕನ್ನಡ ಮೂವಿ ಸಪೋರ್ಟ್ ಮಾಡಬೇಕು. ಎಲ್ಲರೂ ಬನ್ನಿ ಥಿಯೇಟರಲ್ಲಿ ನೋಡಿ ಮೂವಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡಿದರೆ ಮುಂದೆ ಒಂದು ಭಾಳ ದೊಡ್ಡ ವ್ಯಕ್ತಿ ಆಗುವಂಥ ಸೂಚನೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಧ್ರುವ ಕ್ಯಾರೆಕ್ಟರ್ ಅಂತೂ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಇರೋ ಮೂವಿ ಇದು. ತುಂಬ ಚೆನ್ನಾಗಿ ಹೀರೋ ಆಗಲಿ, ತುಂಬ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ತುಂಬ ನಿದ್ರಾದೇವಿ ನೆಕ್ಸ್ಟ್ ಡೇ ಮೂವಿ ತುಂಬ ಒಂದು ಕಂಟೆಂಟ್ ಇರೋ ಮೂವಿ. ತುಂಬ ಏನು ಕಮರ್ಷಿಯಲ್ ಮೂವಿ ಬರ್ತಾ ಡಿಫ್ರೆಂಟ್ ಆಗಿದೆ. ಒಂದು ಕಂಟೆಂಟ್ ಇದೆ ಇದರಲ್ಲಿ. ನೀವು ಸ್ಕೂಲ್ ಡೇಸಲ್ಲಿ ನಮ್ಮ ಮಕ್ಕಳಿಗೆ ಶಾಲೆ ಕಳಿಸಿದಾಗ ಅಲ್ಲಿ ಏನು ಗುಲಿ ಆಗುತ್ತೆ, ಅದು ಮಕ್ಕಳಿಗೆ ಏನು ಇರುತ್ತೆ, ಅದು ಒಂಥರ ಒಂದು ಮೆಸೇಜ್ ಇದೆ. ಅದೇ ಥರ ಒಂದು ಲವ್ ಸ್ಟೋರಿ ಕೂಡ ಇದೆ. ಅದೇ ನಮ್ಮ ಪ್ರವೀಣ್ ಶೆಟ್ಟಿ ಅವರು ತುಂಬ ಉತ್ತಮವಾಗಿ ಅಭಿನಯ ಮಾಡಿದ್ದಾರೆ. 100% ಅವ್ರು ಎಫರ್ಟ್ ಹಾಕಿದ್ದಾರೆ. ಅವರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಶುಭ ನಿದ್ರಾದೇವಿ 100 ಡೇಸ್ ಓಡಲಿ ಅಂತ ಶುಭ ಆಶಯಗಳು. ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ. 100 ಡೇಸ್ ಪಕ್ಕ ಓಡುತ್ತೆ. ಸೂಪರ್.